ವಿಶ್ವ ಕಂಡಂತ ಹೆಮ್ಮೆಯ ನಾಯಕ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರ ನೇತೃತ್ವ NDA ಸರ್ಕಾರ 2 ಅವಧಿಗಳನ್ನು ಪೂರ್ಣಗೊಳಿಸಿ 3ನೇ ಅವಧಿಯ 11ನೇ ವರ್ಷದ NDA ಸರ್ಕಾರದ ಸಾಧನೆಯನ್ನ ತಿಳಿಸುವಂತ ಒಂದು ಕಾರ್ಯ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಸಂಘಟನೆ ಮತ್ತೆ ನಮ್ಮ ಸಂಘಟನೆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಇವತ್ತು ದೇಶದ ನಾಯಕತ್ವ ಸ್ವಾತಂತ್ರ್ಯ ನಂತರ ಹಿಂದಿಗಿಂತಲೂ ಕೂಡ ಹೆಚ್ಚು ಬಲಿಷ್ಠವಾಗಿ ಇವತ್ತು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಒಂದು ಶಕ್ತಿಯುತವಾಗಿ ಈ ದೇಶವನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ. ಏನು UPA ಸರ್ಕಾರ 2 ಭ್ರಷ್ಟಾಚಾರದ ಒಂದು ಕೂಪದಿಂದ ಜನರಿಂದ ದೂರ ಆಯಿತು. ಮೋದಿಜಿಯವರ ಒಂದು ನೇತೃತ್ವ ಒಪ್ಕೊಂಡ ನಂತರ 3ನೇ ಅವಧಿಗೆ ಮತ್ತೊಮ್ಮೆ ಸರ್ಕಾರವನ್ನ ಆಡಳಿತಕ್ಕೆ ತರುವಂತ ಪ್ರಯತ್ನ ಮತ್ತೆ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುಮಾರು 14-15 ರಾಜ್ಯಗಳಲ್ಲಿ BJP ಸರ್ಕಾರ NDA ಸರ್ಕಾರ ಪುನರುತ್ಥಾನ ಆಗಿದೆ. ಅಂದ್ರೆ 2ನೇ ಬಾರಿಗೆ 3ನೇ ಬಾರಿಗೆ 4ನೇ ಬಾರಿಗೆ ಮುಖ್ಯಮಂತ್ರಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂದ್ರೆ ಈ ರೀತಿ ಅವರ ಜನಪ್ರಿಯತೆ, ಅವರು ಕೊಟ್ಟಂತ ಕಾರ್ಯಕ್ರಮ ದೇಶದ ಒಳಗಡೆ ಇರ್ಬೋದು, ದೇಶದ ಹೊರಗಿರ್ಬೋದು, ಶತ್ರು ರಾಷ್ಟ್ರಗಳನ್ನು ಯಾವ ರೀತಿ ಸದೆಬಿಡಬೇಕು, ಯಾವ ರೀತಿ ಅಂತ ಒಂದು ನೇತೃತ್ವ ವಿದೇಶಗಳಲ್ಲೂ ಕೂಡ ಮೋದಿಜಿಯವರ ಪರವಾಗಿ ಅಲೆ ಇದೆ ಅಂತ ನಾವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ದೇಶದ ಮುಂದಿನ ಒಂದು ಯುವ ಭಾರತದ ನವಭಾರತ ನಿರ್ಮಾಣಕ್ಕೆ ಮೋದಿಜಿಯವರ ನೇತೃತ್ವ ಮತ್ತೊಮ್ಮೆ ಈ ದೇಶಕ್ಕೆ ಮುಂದುವರಿಬೇಕಾಗಿದೆ. ಅದಕ್ಕಲ್ಲಿ ನಾವು ಕಾರ್ಯಕರ್ತರಾಗಿ ಅದನ್ನ ಜೋಡಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಸರ್, ಏನಾಗಿದೆ ಅಂದ್ರೆ ಜನ ಬೇಸತ್ತು ಹೋಗಿದ್ದಾರೆ ಈ ಸರ್ಕಾರದ ವಿರುದ್ಧ. ಎರಡು ವರ್ಷ ಈ ಗ್ಯಾರಂಟಿ ಕಾರ್ಯಕ್ರಮದ ಮುಖಾಂತರ ಅದನ್ನೇ ಭಾಷಣ ಮಾಡ್ಕೊಂಡು ಕಾಲ ಕಳೆದರು. ಈ ಸರ್ಕಾರದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಜನರ ಒಂದು ಮನಸ್ಸನ್ನ ಬೇರೆ ಕಡೆಗೆ ತಿರ್ಚಕ್ಕೋಸ್ಕರ ಪದೇ ಈ ಕ್ಯಾಸ್ಟ್ ಸರ್ವೆ ಬಗ್ಗೆ ಮಾತಾಡುವಂಥದ್ದು, ಸಮಯ ಹಾಳು ಮಾಡೋಂಥದ್ದು, ಅದಕ್ಕೋಸ್ಕರ ಕ್ಯಾಬಿನೆಟ್ ಯಾವುದೇ ಕಂಕ್ಲೂಡಿಗೆ ಇವತ್ತು ಬರ್ತಾ ಇಲ್ಲ. ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಆಗೋದೂ ಇಲ್ಲ. ಯಾವತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿಗಳ ಮಧ್ಯ ಡಿಸ್ಪ್ಯೂಟ್ ಶುರುವಾಗುತ್ತೆ, ಆ ಸಂದರ್ಭದಲ್ಲಿ ಈ ರೀತಿಯಂತ ವಿಚಾರಗಳನ್ನ ಎತ್ತಿ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತವೆ ಹೊರತು ಇದರಲ್ಲಿ ಪ್ರಾಮಾಣಿಕವಾಗಿ ಇವರಿಗೆ ಹಿಂದುಳಿದ ವರ್ಗ, ಶೋಷಿತ ಪೀಡಿತ ಪರವಾಗಿ ಯಾವುದೇ ಕಾಳಜಿ ಇಲ್ಲ ಇವರಿಗೆ. ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಆಗಿದೆ ಅಂತೇಳಿ ಗೌರವಿತ ಕುಮಾರಸ್ವಾಮಿಗಳೇ, ಗೌರವಿತ ಕೇಂದ್ರದ ಮೇಜರ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಪ್ರಯತ್ನಗಳು ಆಗಿದೆ. ಒಂದು ಅಧಿಕೃತವಾಗಿ ಸಾರ್ವಜನಿಕವಾಗಿ ಗೌರವಿತ ಕೈಗಾರಿಕಾ ಸಚಿವರು ಹೇಳಿಕೆಯನ್ನ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಅವರ ಹೇಳಿಕೆ ಬಂದಿದೆ, ವಿಶ್ವಾಸ ಹೆಚ್ಚಾಗಿದೆ. ಆದಷ್ಟು ಬೇಗ ಅವರೇ ಹೇಳಿದ ಪ್ರಕಾರ ಗೌರವಿತ ಪ್ರಧಾನಮಂತ್ರಿಗಳನ್ನ ಕರೆಸಿ ಎಲ್ಲ ಒಟ್ಟಾಗಿ ಇದನ್ನ ಒಂದು ಪುನಶ್ಚೇತನ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ 100ಕ್ಕೆ 100 ಅದಕ್ಕಲ್ಲಿ ಬರೋದಿದ್ದ ನಾವು ಬಂದಿದೆ. ಮೊನ್ನೆ ಬಂದಿತ್ತು, 2 ಬಾರಿ ಟೇಟ್ ಮುಂದೋಗಿ ಮೊನ್ನೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 10ರಿಂದ 15 ಸಾವಿರ ಕೋಟಿ ಅನುದಾನ ಬೇಕಾಗತ್ತೆ. ಆ ದೂರದೃಷ್ಟಿಯನ್ನು ಇಟ್ಕೊಂಡು ಮೊನ್ನೆ ರೈಲ್ವೆ ಸಚಿವರ ಹತ್ರ ಮಾತಾಡಿ ಭದ್ರಾವತಿಯಿಂದ ಚಿಕ್ಕಜಾಜೂರಿಗೆ ರೈಲ್ವೆ ಹಳಿಯನ್ನು ಹಾಕುವಂಥ ದಿಕ್ಕಿನಲ್ಲಿ ಸರ್ವೆಗೆ 2 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಬರೋದು ದಿನದಲ್ಲಿ ನಮಗೇನು ಸಂಡೂರು ಮೈನ್ಸು ಬಳ್ಳಾರಿ ಏನು ಸ್ಯಾಂಕ್ಷನ್ ಆಗಿದೆ, ಆ ಒಂದು ಕಬ್ಬಿಣದ ಅದನ್ನ ನಮ್ಮ ಇಲ್ಲಿಗೆ ತರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ತುಂಬಾ ಅನ್ಯಾಯ, ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಅರೆ ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತೇಳಿ ಬಂದಿರೋದ್ರಿಂದ ನೋಡೋಣ, ತನಿಖೆ ಆಗಿದೆ ಯಾಕೆ ಏನು ಎಲ್ಲದೂ ಕೂಡ ಇನ್ನೊಂದು 48 hours ಅಲ್ಲಿ ರಿಪೋರ್ಟ್ ಹೊರಗಡೆ ಬರ್ಬೋದು ಅಂತ ನಾವೆಲ್ಲರೂ ಕೂಡ ತುದಿಗಳು ಕಾಯ್ತಾ ಇದ್ದೀವಿ. ನಮ್ಮ ವಿಜಯ್ ರೂಪಾನಿ ಅವರು DCM ಅವ್ರು ಕೊನೆ ಉಸಿರು ಎಳೆದಿದ್ದಿರ್ಬೋದು, ಎಕ್ಸ್ DCM ಮತ್ತೆ ಅನೇಕ ಕುಟುಂಬನೇ ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಮತ್ತು ಅನ್ಯಾಯ ನೋಡಿ, ಆ ಒಂದು ಫ್ಲೈಟ್ ಕ್ರಾಶ್ ಆದಮೇಲೆ ಆ ಬಿದ್ದಂಥ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಸುಮಾರು ಪಾಪ 20 ಈ ವಿದ್ಯಾರ್ಥಿಗಳು ಮೆಡಿಕಲ್ ಸ್ಟೂಡೆಂಟ್ಸು ಹಸುನಿಗಿದ್ದು, ಅದಂತೂ ಕೂಡ ಯಾರು ನಂಬಕ್ಕೂ ಕೂಡ ಸಾಧ್ಯ ಇಲ್ಲ. ಈ ರೀತಿಯ ಕೆಟ್ಟ ಘಟನೆ ಇವತ್ತು ನಡೆದು ಹೋಗಿದೆ. ಆ ದೃಷ್ಟಿಯಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಕೂಡ ನಿನ್ನೆವರೆಗೂ ಕೂಡ ಎಲ್ಲದೂ ಕೂಡ
ಬದಿಗಿಟ್ಟು ಪೋಸ್ಟ್ಪೋನ್ ಮಾಡಿ ಇವತ್ತಿಂದ ಮತ್ತೆ ನಾವು ಪ್ರೋಸೆಸ್ ಶುರು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.